ಹಬ್ಬ ಆದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಬರೋದು ಸಿಹಿ ತಿಂಡಿಗಳು, ಊಟ ಹಾಗೂ ಆಚರಣೆ. ನಾವು ಕೂಡ ಅದೇ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ವಿ. ಹಾಗಾಗಿ ರವಿವಾರ ಅಕ್ಟೋಬರ್ 26ರಂದು ನಡೆದಂತಹ ಕನ್ನಡಕೂಟದ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಬಾಳೆ ಎಲೆ ಊಟವನ್ನು ಯೋಜಿಸಿದ್ವಿ. ಆ ಯೋಚನೆ ಪ್ರಕಾರ ಸುಮಾರು 400 ಜನರಿಗೆ ನಾವು ಭಾರತದಿಂದ ಸಿಹಿ ತಿಂಡಿಗಳನ್ನು ತರಿಸಿದ್ವಿ. ಇಲ್ಲಿ 3 ಕಡೆಗಳಲ್ಲಿ ಅಡುಗೆಗಳನ್ನು ಮಾಡಿಸಿದ್ವಿ. ಊಟವನ್ನು ಕೂರಿಸಿ ಬಡಿಸಿದ್ವಿ. ಸಂತೋಷವಾಗಿ ಹಬ್ಬದ ಊಟವನ್ನು ಆಚರಿಸ್ತಾ ದೀಪೋತ್ಸವ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಪ್ರಾರಂಭಿಸಿದ್ವಿ. ಊಟ ಆದ ನಂತರದಲ್ಲಿ ಲೋಗನ್ ಹೈಸ್ಕೂಲ್ನ ಥಿಯೇಟರ್ನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ದೀಪ ಬೆಳಗಿಸಿ ವೇದಘೋಷಗಳ ಮೂಲಕ ಪ್ರಾರಂಭ ಮಾಡಿಸಿದ್ವಿ. ಈ ವರ್ಷದ ಭಾವಸಂಗಮ ರಾಮಾಯಣ ಸರಣಿಯ ಕೊನೆಯ ಭಾಗವನ್ನು ಸ್ಟೇಜ್ ಮೇಲೆ ಪ್ರದರ್ಶಿಸಲಾಯಿತು. ಇದಾದ ನಂತರ ನಮ್ಮ 2025ರ ಸಂಪೂರ್ಣ ಸಮಿತಿಯ ಪರಿಚಯವನ್ನು ಮಾಡಿಸಿದ್ವಿ. KKNCಯ ಹೊಸ ವೆಬ್ಸೈಟನ್ನು ಲೋಕಾರ್ಪಣೆ ಮಾಡಿದ್ವಿ. ಹಾಗೆಯೇ ನಮ್ಮ ಕನ್ನಡ ಕಲಿಯ ಶಿಕ್ಷಕರನ್ನು ವೇದಿಕೆಯ ಮೇಲೆ ಗೌರವಿಸಿದ್ವಿ. ಅದಾದ ನಂತರ ದಿಶಾ ರಾವ್ ತಂಡದವರಿಂದ ವೀಣಾ ವಾದನದ ಕಾರ್ಯಕ್ರಮ ಸ್ಟೇಜ್ನಲ್ಲಿ ನಡೆಯಿತು. ನಂತರ ಭಾರತದಿಂದ ಆಗಮಿಸಿದಂತಹ ಶ್ರೀಯುತ KJ ಗಣೇಶ್ ರವರ ನಿರ್ದೇಶನದಲ್ಲಿ ನರಕಾಸುರ ಮೋಕ್ಷ ಎಂಬ ಯಕ್ಷಗಾನ ಪ್ರಸಂಗವನ್ನು ಫಿನಾಲೆ ಕಾರ್ಯಕ್ರಮವಾಗಿ ಪ್ರದರ್ಶನ ಮಾಡಿಸಿದ್ವಿ. ಇದು ನಮ್ಮ ದೀಪೋತ್ಸವದ ಸಂಕ್ಷಿಪ್ತ ನೋಟ. ಕಾರ್ಯಕ್ರಮವನ್ನು ಯೋಜಿಸುವುದು ಎಷ್ಟು ಮುಖ್ಯವೋ ಅದನ್ನು ಕಾರ್ಯಗತಗೊಳಿಸುವುದು ಕೂಡ ಅಷ್ಟೇ ಮುಖ್ಯ. ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಅನೇಕ ಸುಮನಸ್ಸುಗಳು ಕಾರಣವಾಗಿವೆ. ನಿಮ್ಮೆಲ್ಲರ ಸಹಕಾರಕ್ಕೆ ನಾವು ಚಿರಋಣಿಗಳು.